ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಸಮಾಜದಲ್ಲಿ ಹೇಗೆ ಅಂದರೆ ನಾವು ಇವತ್ತು ಹೆಣ್ಮಕ್ಳುಗಳು ಹೇಗಾಗ್ತಾ ಇದ್ದೀವಿ ಅಂದರೆ, ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ಅದೇನು ಅಂದರೆ, ಮನೆ ಅನ್ಕೋಬೋದು ನಮಗೆ ಈಕ್ವಾಲಿಟಿ ಆಫ್ ಇದು ಬೇಕು, ಯಾಕೆ ಹೆಣ್ಮಕ್ಳು ಮನಸ್ಸೆಲ್ಲ ಇದಿದೆ, ಗಂಡ ಹೆಂಡತಿ ಮಧ್ಯೆ ಆ ಈಕ್ವಾಲಿಟಿ ಇರಬೇಕು, ಅದಿರಬೇಕು, ಈ ಥರ ಇರಬೇಕು, ನಾನು ಕಡಿಮೆ ಇಲ್ಲ ನಾನು ಹೆಚ್ಚಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಒಂದು ಕುಟುಂಬದ ನೆಮ್ಮದಿನೇ ಹಾಳು ಮಾಡ್ಕೋತಾ ಇದ್ದೀವಿ ನಾವು. ಇದನ್ನು ನನ್ನಮ್ಮ ತನಗೇನು ಇಲ್ಲದೆ ಇದ್ರು ತನಗಿರೋದ್ರಲ್ಲೇ ತನ್ನ ಕುಟುಂಬವನ್ನು ಎಷ್ಟು ಸಂತೋಷವಾಗಿ ಹಿಡಿದಿಟ್ಟಿದ್ರು ಅಂದರೆ, ಅವ್ರಿಗೆ ಒಂದೇ ಇರ್ತೀವಿ ಮನಸ್ಸಲ್ಲಿ. ಅವ್ರಿಗೆ ರಾಜಕೀಯದ ಬಗ್ಗೆ ಅಂತ ಏನು ಆಸಕ್ತಿ ಇರ್ತಿರ್ಲಿಲ್ಲ. ಅಪ್ಪ ಬಂದು ಹೇಳ್ದಾಗ ಕೇಳ್ಕೊಳ್ಳೋರು. ಅವ್ರಿಗೆ ಇದ್ದಿದ್ದು ಏನಂದ್ರೆ, ಮನೆಗೆ ಬರೋ ಅತಿಥಿಗಳು ನೋಡ್ಕೋಬೇಕು, ನನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ನನ್ನ ಮಕ್ಕಳು ರಾಜಕೀಯಕ್ಕೆ ಹೋಗೋದು ಬೇಡ, ಅದು ಬಿಟ್ಟರೆ ತನ್ನ ಪೂಜೆ, ಮನೆಗೆ ಬರೋ ಸತ್ಕಾರ, ಇದರಲ್ಲೇ ತನ್ನ ಬದುಕನ್ನು ಕಟ್ಕೊಂಡು ಇವತ್ತು ಸಾರ್ಥಕವಾದ ಜೀವನ ನಡೆಸ್ಕೊಂಡು ಹೋದ್ರು. ಆಮೇಲೆ ಎಷ್ಟೇ ಏಳು ಬೀಳುಗಳು ಬಂದರೂ ಕೂಡ ಅವ್ರು ಯಾವತ್ತೂ ಧೈರ್ಯವಾಗಿ ಎದುರಿಸಿದ್ರು. ಇವತ್ತಿನ ನಾವು ಹೆಂಗಸರುಗಳು ಹೈಲಿ ಕ್ವಾಲಿಫೈಡ್ ಇರ್ತೀವಿ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇರುತ್ತೆ, ಬಟ್ ಸ್ಟಿಲ್ ಅವ್ರ ಮನೇಲಿ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರಲ್ಲ, ಅವ್ರ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು, ಯಾವ ಸಂಸ್ಕಾರದಿಂದ ಬೆಳೆಸ್ಬೇಕು ಅಂತ ಗೊತ್ತಿರಲ್ಲ. ಏನೋ ಒಂದು ಲಕ್ಸುರಿಗೆ ಮಕ್ಳಿಗೆ ಕೊಟ್ಬಿಟ್ಟು ಅವ್ರಿಗೆ ಬದುಕಿನ ರೀತಿನೇ ಹೇಳ್ಕೊಡಲ್ಲ. ಆದರೆ ನಮ್ಮಮ್ಮ ತನ್ನಲ್ಲಿ ಇದ್ದಿದ್ದಂಥ ಒಂದು ಇದರಿಂದನೇ ಮಕ್ಕಳಿಗೆ ಯಾವ ರೀತಿ ಒಂದು ಸಂಸ್ಕಾರ ಕಲಿಸ್ಬೇಕು, ಯಾವ್ದು ವಿದ್ಯೆ ಕಲಿಸ್ಬೇಕು, ಮನುಷ್ಯನ ಸಂಬಂಧಗಳನ್ನ ಹೇಗಿರಬೇಕು, ಮನೆಗೆ ಯಾರೇ ಬಂದರೂ ಯಾವ ರೀತಿ ಅವ್ರನ್ನ ಮಾತಾಡಿಸ್ಬೇಕು, ಯಾವ ರೀತಿ ಆಧರಿಸ್ಬೇಕು, ಅವ್ರನ್ನ ನೋಡಿ ನಮಗೆ ಕಲ್ತ್ಕೊಳ್ಳೋಂಗೆ ಒಂದು ಆದರ್ಶವಾಗಿ ಬಾಳನ್ನ ನಡೆಸಿದ್ರು ಅವರು. ಒಂದು ಇದನ್ನು ನಿಜವಾಗ್ಲೂ ನಮ್ಗೆ ಎಷ್ಟೋ ಸತಿ ಅನಿಸೋದು, ನಮ್ಮಮ್ಮ ಇಷ್ಟು ಇವತ್ತು ನಮಗೆ ಅವರ ಅಂತಿಮ ಯಾತ್ರೆಯಲ್ಲಿ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅವ್ರು ಗಳಿಸಿದ್ದು. ಬಟ್ ನಮ್ಮ ಊರ ಕಡೆಯವ್ರು ಹೇಳೋರು, ಚೆನ್ನಮ್ಮನವ್ರ ಕೈಯಲ್ಲಿ ಒಂದು ಕಪ್ ಕಾಫಿ ಕುಡಿದರೆ ಪಾಪಿಗಳನ್ಸುತ್ತೆ ಹಾಸನ ಜಿಲ್ಲೆನಲ್ಲಿನವರು. ಅದನ್ನ ಕಣ್ಣಲ್ಲಿ ನೋಡ್ಬಿಟ್ವಿ ನಾವು. ನಮಗೆ ದೇವೇಗೌಡರಿಗಿಂತ ಚೆನ್ನಮ್ಮನವ್ರಿಗೆ ನಾವು ಇದು ಮಾಡ್ತೀವಿ. ಯಾಕೆಂದರೆ ಮನೆಗೆ ದೇವೇಗೌಡರು ಸಿಗದೇ ಇದ್ರು ಹೋದ ತಕ್ಷಣ ಚೆನ್ನಮ್ಮನವರು ಒಂದು ಪ್ರೀತಿಯಿಂದ ಮಾತಾಡಿಸಿ, ಏನಕ್ಕೆ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ, ಇಂಥ ಸಮಸ್ಯೆನ ಆಯಿತು, ಬಂದಮೇಲೆ ಗೌಡ್ರ ಕಿವಿಗೆ ಹಾಕ್ತೀನಿ, ಒಂದು ಚೀಟಿ ಇಟ್ಬಿಟ್ಟು ಹೋಗಿರಿ ಅಂತ ಕೇಳೋರು. ಊಟ ಮಾಡಿದ್ದೀರಾ, ಇದು ತಿಂಡಿ ತಿಂದಿದ್ದೀರಾ, ಕೊನೆಗೆ ಊಟ ತಿಂಡಿ ಆಗಿದೆ ಒಂದು ಬಾಳೆಹಣ್ಣಾದರೂ ತೊಗೊಳ್ಳಿ, ಒಂದು ಕಪ್ ಕಾಫಿನಾದರೂ ಕುಡೀರಿ, ಹಾಗೆ ಅಂತೂ ಅವ್ರು ಕಳಿಸ್ದವರೇ ಇಲ್ಲ ಯಾರನ್ನೂ. ಸೊ ಆ ರೀತಿ ಅವರು ಒಂದು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಆ ಮನೆಯಲ್ಲೇ 4 ಗೋಡೆ ಮಧ್ಯೆ ಇತ್ಕೊಂಡು ಆ ಜನಗಳನ್ನು ಪ್ರೀತಿ ವಿಶ್ವಾಸ ಗೆದ್ದಿದ್ದು ನಿಜವಾಗ್ಲೂ ಇವತ್ತು ಅದೊಂದು ನಮಗೆ ಅವರ ಗಳಿಸಿದ್ದ ಪ್ರೀತಿ ಇದ್ರ ಬಗ್ಗೆ ಕಣ್ಣಲ್ಲಿ ನಾವು ನೋಡೋಂಥ ಒಂದು ಇದನ್ನು ನಮಗೆ ಅವಕಾಶ ಆಯಿತು ಅಂತ ಅನಿಸುತ್ತೆ. ಅವರ ಅಂತಿಮ ಒಂದು ಇದರೊಳಗೆ ತೋರಿಸಿದ ಪ್ರೀತಿ ವಿಶ್ವಾಸನ ಜನಗಳಿಟ್ಟಿದ್ದೊಂದು ಇದನ್ನು ನಾವು ಯಾವ ರೀತಿ ಕೃತಜ್ಞತೆ ಹೇಳಬೇಕೋ ಗೊತ್ತಿಲ್ಲ.